ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ವಿಡಿಯೋದ ಹೊಸ ದಿನದ ಎಲ್ಲರಿಗೂ ಸ್ವಾಗತ. ಕೆನಿಗೋಳೆ ಮಾಡಿಟ್ಟಿನಿ ರೀ, ಹಿಂಗಾಗಿ ಬೆನ್ನಿಗೆ ಕಡಿಬೇಕಾಗ್ತದ ನೋಡಿರಿ. ಅದನ್ನ ಎಲ್ಲ ತಯಾರಿ ಮಾಡ್ಕೊತೀನಿ ರೀ. ಬ್ಯಾಸಿಗೆ ಐತೆ ಮೊದಲು ರೀ, ಹಿಂಗಾಗಿ ಬೇಗ ಬರೆಯಂಗಿಲ್ಲ. ಭಾಳ ಏನು ಮಾಡಿರ್ತೀನಿ ರೀ, ಫ್ರಿಜ್ನಾಗ ಇಟ್ಟಿರ್ತೀನಿ ರೀ. ಅದನ್ನ ಈಗ ಕಡ್ಕೋಬೇಕಾಗ್ತದೆ ನೋಡಿರಿ. ಎಲ್ಲ ಒಂದು ಗುಂಡೆ ಗುಳೆ ಮಾಡಿಟ್ಟಿರ್ತೇನೆ ರೀ. ಒಂದು 4-5 ದಿನದ ಅಥವಾ ಒಂದು ವಾರದ ಮಿನಿಮಮ್ ಅಂದ್ರೂ ಅಷ್ಟೇ ರೀ. ಅದ್ರೊಳಗೆ ಕಡ್ದಿರ್ತೇನೆ ರೀ ಬಿಡ್ರಿ. ಅದನ್ನೆಲ್ಲ ತೆಗೆದು ಕಡಿಬೇಕಾಗ್ತದೆ ನೋಡಿರಿ. ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಉಳ್ಕಾದೆಲ್ಲ ಕೆಲಸ ಆಗೈತೆ ರೀ. ಕೆಲಸ ಆದ ನಂತರ ಇಟ್ಟಿರ್ತೀನಿ. ಇದು ಖರೆ ಅಂದ್ರೆ ಸಂಡೇನೇ ಇಟ್ಕೊಂಡಿರ್ತೀನಿ ರೀ. ಆದ್ರೇನಿಲ್ಲ ರೀ, ಆ ದಿನ ಅದು ಆಗಲಿಲ್ಲ ಹಂಗಾಗಿ ರೀ ಮತ್ತು ಮುಂದೆ ಹಾಕಿರ್ತೀನಿ ರೀ. ಈಗ ಇದು ಮಾಡತ್ತೇನೆ ನೋಡ್ರಿ. ಅದನ್ನೆಲ್ಲ ಕೆಲಸ ಪೂರ್ತಿ ಮಾಡತ್ತೇನೆ ರೀ. ನೋಡ್ಬೋದು ಇಲ್ಲಿ. ಆಲ್ಮೋಸ್ಟ್ ಬೆಲ್ಲಿ ಕಡ್ದೇನಿ ರೀ. ಇಲ್ಲಿ ನೋಡ್ಬೋದು ನೀವು. ಈಗ ಬ್ಯಾಸಿಗೆ ಐತ್ರಿ, ಇನ್ನು ಹಿಂಗಾಗಿ ಏನಿಲ್ಲ ರೀ, ಅಳ್ಳಕ್ಕೆ ಬಂದತ್ರಿ ಅದ ಒಂಚೂರು. ಇನ್ನು ಇದಷ್ಟು ಕಾಯಕ್ಕಿಟ್ಟು ಕಾಸೇನಿಲ್ಲ ರೀ, ಅದನ್ನಷ್ಟು ಇದು ಮಾಡ್ತೀನಿ ರೀ. ಆಮೇಲೆ ಮೆಣಸಿನ್ಕಾಯಿ ಹುರಿದೇನಿ ರೀ. ಬೆಳ್ಳುಳ್ಳಿ ಖಾರ ಇದು ಮಾಡಿಸ್ಕೊಂಡೆ, ಕೆಂಪು ಚಟ್ನಿ ಅನ್ಬೋದು. ಅದನ್ನಷ್ಟು ಈಗ ಮಿಕ್ಸರ್ಗೆ ಹಾಕೋತೀನಿ ರೀ. ಆರಾಮ್ ತಪ್ಪಿಂದ ಏನೋ ಬಾಯಿಗೆ ಅಂದ್ರೆ ರುಚಿನ ಹತ್ತೈತೆ ರೀ. ಏನು ತಿಂದ್ರೂ ಎಲ್ಲ ಕೈ ಹತ್ತದ ರೀ. ಜ್ವರ ಅದು ಬಂದೋಗಿದ್ದ ನಾನು ರೀ, ಹಿಂಗಾಗಿನಿಲ್ಲ ರೀ. ಕೆಂಪು ಮೆಣ್ಸಿನ್ಕಾಯಿ ತಂದೀನಿ ರೀ ಮಾರ್ಕೆಟ್ನೇನು. ಅದಕ್ಕೆ ಬೆಳ್ಳುಳ್ಳಿ ಖಾರ ಹಾಕ್ಬಿಟ್ಬೇಕಾಗ್ತದೆ ನೋಡಿರಿ. ಆ ಥರದ್ದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ರೀ. ಅಂದ್ರೆ ಹೆಂಗಿದ್ರು ಮಿಕ್ಸರ್ ಸ್ಟಾರ್ಟ್ ಮಾಡೀನಿ ರೀ ಅಂತಂದು ನೋಡಿ. ಆಮೇಲೆ ಏನು ತಿಂದ್ರೂ ಏನೋ ರುಚಿನ ಹತ್ತೈತೆ ರೀ, ಹಿಂಗಾಗಿ ಆಮೇಲೆ ಬೆಳ್ಳುಳ್ಳಿ ಖಾರ ಆಮೇಲೆ ರೊಟ್ಟಿ ಅದು ತಿಂದ್ರೆ ಒಂಚೂರು ಬಾಯಿಗೆ ಇದನ್ನ ಹಾಕತ್ತದಂದ್ರಿ. ಹಿಂಗಾಗಿ ಬೆಳ್ಳುಳ್ಳಿ ಖಾರ ಅದು ಮಿಕ್ಸರ್ಗೆ ಹಾಕೋತ ನೋಡಿರಿ. ಮಿಕ್ಸರ್ಗೆ ಹಾಕೋಕಿತನೂ ನಾ ಅಂತೀನಿ ರೀ, ಕಲ್ಲಾಗ ಕುಟ್ಟಿದ್ರೆ ಮತ್ತು ತೀರಾ ಟೇಸ್ಟ್ ಅನಿಸ್ಬೋದು ರೀ. ಅಷ್ಟು ಚಲೋ ಅನ್ಸತ್ತೆ ರೀ. ಏನಿಲ್ಲ ರೀ, ಈಗ ಟೈಮ್ ಇರೋದಿಲ್ಲ ರೀ, ಬಿಝಿ ಸಡಿಲ್ದ್ರೋಗ, ಹಿಂಗಾಗಿ ಇದನ್ನ ಮಾಡಿರ್ತೀನಿ ರೀ. ಮಿಕ್ಸರ್ಗೆ ಹಾಕಿರ್ತೀನಿ ರೀ. ಬೇಗ ಹಾಕೋದು ಬಾ ಅಂತಂದ್ರೆ ನೋಡಿರಿ ತಯಾರಾಗೈತೆ ನೋಡಿರಿ ಬೆಳ್ಳುಳ್ಳಿ ಖಾರ. ತಾಂಬರದ ಹಂಡೆ ತಿಕ್ಕೋದೈತೆ ರೀ, ನೀರು ಕುಡಿದ್ರಿ. ಸಾರಿ, ಹಂಡೆ ಎಲ್ಲ ನೀರಿಂದ ಹಂಡೆ ನಾವು ನೋಡ್ಬಿಡ್ರಿ. ಅದಕ್ಕೆ ಹಂಗೆ ಕ್ಲೀನ್ ಮಾಡಾಕನಿಲ್ಲ ರೀ. ಉಪ್ಪು ಆಮೇಲೆ ಲಿಂಬು ಹಾಳಾಗತ್ತೈತೆ ರೀ. ನಾನು ಹಿಂಗಾಗೇನಿಲ್ಲ ರೀ, ಲಿಂಬು ಹಚ್ಚಿ ತಿಕ್ಕೊಳತ್ತಂದ ಭಾಳ ತಂದೀನಿ ರೀ. ಎಲ್ಲ ಹಣ್ಣಾಗಿ ಇದನ್ನ ಹಾಕ್ಬಂದವ್ರವ. ಅದಕ್ಕೆ ತಾಂಬರದ ತಿಕ್ಕೊಂಡು ಬರ್ರಿ. ಇದ್ರಲ್ಲೇನೆ ಕ್ಲೀನ್ ಹಾಕತ್ತೆ ಮಾತ್ರ ರೀ, ಭಾಳ ಮಸ್ತ್ ಕ್ಲೀನ್ ಆಕತಿ. ತಿಕ್ಕಿದ ನಂತರ ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ನೋಡಿ. ಈಗ ನೋಡ್ಬೋದು ನೀವು, ಈ ರೀತಿ ಐತ್ರಿ. ಅಂದರೆ ಭಾಳ ಏನು ಹೊಲಸಾಗಿಲ್ಲ ಬಿಟ್ಟು ಹಂಗೇನ ನಾ ಒಂದಿನ ಬಿಟ್ಟು ಒಂದಿನ ತಿಕ್ಕತ್ತಿರ್ತೀನಿ ರೀ. ಹಂಗಾಗಿ ಇದನ್ನಾಗೋದಿಲ್ಲ. ಆದ್ರೆ ಇದನ್ನ ಹಚ್ಚಿ ಉಪ್ಪ ಮತ್ತು ಲಿಂಬು ರೀ, ಇಲ್ಲಕ್ಕಂದ್ರೆ ಹುಣಸೆ ಹಣ್ಣು ಹಚ್ಚಿ ತಿಕ್ಕಿರ್ತೀನಿ ರೀ. ಹಿಂಗಾಗಿ ಸ್ವಚ್ಛ ಹಾಕತ್ತೆ ಮಾತ್ರ ಅದು. ನೋಡ್ಬೋದು ನೀವು ಹೆಂಗೆ ಹೊಳೆಯತ್ತಂದ್ರೆ ಲಿಂಬು ಮತ್ತು ಉಪ್ಪು ಹಚ್ಚಿ ತಿಕ್ಕೇನಿ ರೀ. ಕ್ಲೀನ್ ಹಾಕತ್ರಿ. ಆಮೇಲೆ ಕಲಿನೂ ಏನು ಬೆಳೆಯಂಗಿಲ್ಲ ಮಾತ್ರ ನೋಡಿರಿ. ಈ ರೀತಿ ಆಗ್ತದೆ. ಟ್ರೈ ಮಾಡಿ ನೋಡಿರಿ ನೀವು, ಯಾರೇ ತಾಂಬರದ ಭಾಂಡೆ ಇರ್ತಂದ್ರೆ ರೀ. ಅದನ್ನೆಲ್ಲ ಕೆಲಸ ಮುಗಿಸಿದ ನಂತರ ಆ್ಯಸ್ ಯೂಸಲಿ ನಮ್ಮ ಮಾಮೂಲಿ ಡ್ಯೂಟಿ ಸ್ಟಾರ್ಟ್ ಆಗೈತೆ ರೀ. ಸ್ಟಿಚಿಂಗ್ ಇತ್ತಂದ್ರೆ ಹಿಂಗಾಗಿ ಈ ಸಾಡಿ ಪಿಕೋ ಫಾಲ ಆಮೇಲೆ ಬ್ಲೌಸಿಗೆ ಬಂದೈತೆ ರೀ. ಬ್ಲೌಸ್ ಸ್ಟಿಚ್ ಮಾಡೋದೈತೆ ರೀ. ಹಿಂಗಾಗಿನಿಲ್ಲ ರೀ, ಅದನ್ನ ಹಿಡ್ದೆ ನೋಡ್ರಿ. ಅದನ್ನೆಲ್ಲ ಬಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇದನ್ನು ಮುಗಿಸ್ಬೇಕಂತಂದು ಇದನ್ನ ಮಾಡತ್ತೇನೆ ರೀ. ಕಟ್ ಮಾಡ್ಕೊಂಡು ಇಟ್ಕೊತೇನೆ ರೀ. ಅಂದ್ರೆ ಬ್ಲೌಸ್ ಫಸ್ಟ್ ಹೊಲಿಬೇಕಾ, ಆಮೇಲೆ ಏನಿಲ್ಲ ರೀ ಸಾಡಿ ಪಿಕೋ ಫಾಲ್ ಮಾಡ್ಬೇಕಂತಂದು ಇದನ್ನ ಮಾಡತ್ತೇನೆ ರೀ. ನೋಡ್ಬೋದು ಇಲ್ಲಿ. ಎಷ್ಟು ಕೆಲಸ ಮಾಡ್ರೂ ಕಮ್ಮಿನ ರೀ ಮನ್ಯಾಗಿಂದಕ್ಕೆ. ಮನ್ಯಾಗಿನ ಕೆಲಸ ಅಂತೂ ಕಾಣಿಸಿ ಬರಂಗಿಲ್ಲ ರೀ. ಆದ್ರೂ ಇಲ್ರಿ, ಮತ್ತು ಏನು ಅನ್ಸುತ್ತೆ ರೀ ಅದು, ಏನು ಮಾಡ್ಯಾರಪ್ಪ ಹೇಳತ್ತಂದು ಹಿಂಗೆ ಅನ್ಸುತ್ತೆ ರೀ ಅದು. ಆದರೆ ಎಷ್ಟು ಮಾಡಿರೂ ಕಮ್ಮಿನ ಅನ್ಸುತ್ತೆ ರೀ. ಮನೆಯ ಕೆಲಸ ಮುಗಿಯೋದಿಲ್ಲ ಇಲ್ಲ ರೀ. ಒಂದು ಆಗ್ಬಿಡ್ದೆ ಒಂದು ಸ್ಟಾರ್ಟ್ ಇರ್ತದೆ. ಒಂದು ಮಾಡ್ಬಿಡ್ದು ಮತ್ತೊಂದು ಇದನ್ನ ಕೆಲಸ ಬಂದೇ ಇರ್ತದೆ ರೀ ಇಲ್ಲಿ. ಹಿಂಗೆ ಆಕತ್ತೆ ನೋಡಿರಿ. ಇದಂತೂ ನಾ ಆಯ್ಕೆ ಮಾಡಿದ ಡ್ಯೂಟಿ ಇದು ಬಿಡ್ರಿ. ಇದನ್ನೇನು ಅಂದ್ರೆ ಇದನ್ನ ಬೇಕಂತಂದು ನನ್ನ ಹವ್ಯಾಸಕ್ಕಾಗಿ ನಾ ಮಾಡ್ಕೊಂಡೈತ್ರಿ ಇದು. ಉಳ್ಕಾದಂತೂ ಏನು ಮನೆಯ ಕೆಲಸ ಅಂತೂ ಮಾಮೂಲಿ ಇರತ್ತವ್ರು ಎಲ್ಲರಿಗೂ, ಅದೇನಿಲ್ಲ ನಂಗಿಲ್ಲ. ಆದ್ರೂ ಇಲ್ರಿ, ಇದು ಮಾತ್ರ ನಾ ಬೇಕಂತಂದು ಮಾಡ್ಕೊಂಡೈತೆ ರೀ. ಯಾಕಂದ್ರೆ ಕೆಲಸ ಆದ ನಂತರ ಖಾಲಿ ಕುಂದ್ರೋದೇನಂತಂದು ನಾನು ವೈಯಕ್ತಿಕ ಖರ್ಚಿಗೆ ಆಗಲಿ ರೀ. ಆಮೇಲೆ ನನಗೆ ಯಾರು ತೆಗೆ ಸುಮ್ಮನೆ ಯಾಕೆ ಕೈ ಚಾಚೋದಂತ ಹಿಂಗೆ ತಿಳಿದೇನಿಲ್ಲ ರೀ. ನಾ ಇದು ಆಯ್ಕೆ ಮಾಡ್ಕೊಂಡಿದ್ನಿ ರೀ. ಆಮೇಲೆ ಸಣ್ಣ ಪುಟ್ಟ ಭಾಳ ಬರಲಿಲ್ಲ ಅಂತ ನಾ ಸಣ್ಣ ಪುಟ್ಟ ರೀ ಅಷ್ಟೇ ರೀ ಬರ್ತಾವ್ರಿ ಖರ್ಚಿಗೆ ರೀ. ನಮ್ಮ ಖರ್ಚಿಗೆ ನಮಗರೆ ಹಾಕಾವತ್ತಂತ ನಾ ಇದನ್ನ ಮಾಡ್ಕೊಂಡೇನಿ ರೀ ಆಯ್ಕೆ.
ನೋಡಿರಿ ಅದ್ರಾಗ ಅಸ್ತರ್ ಬ್ಲೌಸ್ ಅದು ಇತ್ತಂದ್ರೆ ರೀ ಲೇಟ್ ಆಕತ್ರಿ. ಯಾಕಂದರೆ ಫಸ್ಟಕ್ಕೆ ಒಮ್ಮೆ ಅಸ್ತರ್ ಕಟ್ ಮಾಡೋದು, ಆಮೇಲೆ ಬ್ಲೌಸ್ ಪೀಸ್ ಕಟ್ ಮಾಡೋದು ರೀ. ಹಿಂಗಾಗಿ ಲೇಟ್ ಆಕತ್ರಿ. ಸಾದಾ ಐತಂದ್ರೆ ಬೇಗ ಆಕತ್ರಿ. ಒಂದು ತಾಸ್ನ್ಯಾಗ ಅಂದ್ರೆ ಹಿಂಗೆ ಕಂಪ್ಲೀಟ್ ಆಕತ್ರಿ. ಕಟ್ಟಿಂಗು ಆಮೇಲೆ ಸ್ಟಿಚಿಂಗು ಎರಡೂ ಕೂಡ ಕಂಪ್ಲೀಟ್ ಆಕತ್ರಿ ಒಂದು ತಾಸ್ನ್ಯಾಗ ರೀ. ಇದೇನಿಲ್ಲ ರೀ ಅಸ್ತರ್ ಇತ್ತಂದ್ರೆ ಲೇಟ್ ಆಕತ್ರಿ ಮಾತ್ರ ರೀ. ಯಾಕಂದ್ರೆ ಎರಡೂ ಪಾರ್ಟ್ ಬೇರೆ ಬೇರೆ ಕಟ್ ಮಾಡ್ಬೇಕ್ರಿ. ಆಮೇಲೆ ಹೊಲಿ ಮುಂದೂ ತ್ರಾಸ ಆಕತ್ರಿ. ಹಂಗಾಗಿನಿಲ್ಲ ರೀ ಅದು ಲೇಟ್ ಆಕತ್ರಿ. ಅದನ್ನೆಲ್ಲ ಮುಗಿಸೇನಿಲ್ಲ ರೀ. ಬ್ಲೌಸ್ ಪೂರ್ತಿ ಪೂರ್ತಿ ಮುಗಿಸೇನಿ ರೀ. ಪೂರ್ತಿ ಮುಗಿಸಿ ಸಾಯಂಕಾಲ ಆಗೈತೆ ರೀ. ಇದು ಭಾರತ ಹುಣ್ಣಿಮೆದು ದಿನದಿಂದ ವ್ಲಾಗ್ ಐತೆ ರೀ. ಹಿಂಗಾಗಿ ಹುಣ್ಣಿಮೆ ರೀ ನಮ್ಮ ಕಡೆ ದೇವ್ರ ಕರ್ಕೋತಾ ಇರ್ತಂತಾರೆ ರೀ. ಮಾವಿನ ತೋರಣದು ಕಟ್ಟಿ ನಾನು ಎಲ್ಲ ನೋಡ್ರಿ ಈಗ ಬಾಗ್ಲದು ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಎಲ್ಲ ಸೇರಿ ಬೆಲೆ ಎಲ್ಲ ಒರೆಸ್ಕೊಂಡು ಮಾಡ್ಕೊಂಡು ಪೂಜೆ ಮಾಡ್ಕೊತೀನಿ ರೀ. ಧ್ವನಿ ಇನ್ನೊಂದು ಚೂರು ಪ್ರಾಬ್ಲಮ್ ಐತ್ರಿ, ಅಡ್ಜಸ್ಟ್ ಮಾಡ್ಕೊರಿ. ನೋಡು ಕೆಮ್ಮೋದು ಬರತ್ತದ್ರಿ. ನಾಷ್ಟಾಲಿ ಕಂಟ್ರೋಲ್ ಮಾಡಿ ಬೇರೆ ಬ್ಯಾಕ್ ವಾಯ್ಸ್ ಕೊಡಾತೀನಿ ರೀ. ನೋಡ್ರಿ ಇಲ್ಲಿ ಚೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ನೋಡಿರಿ ನೆಗೆಟಿವಿಟಿ ಎಲ್ಲ ಹೊರಗೆ ಹೋಗತ್ತದ್ರಿ. ಪಾಸಿಟಿವಿಟಿ ಬರಲಿ ಬಾ ಅಂತಂದ್ರೆ ನೋಡಿರಿ ಪೂಜೆ ಮಾಡಿ ಬಾಗಿಲೆಲ್ಲ ಸ್ವಚ್ಛ ಮಾಡ್ಕೊಂಡು ದೇವ್ರ ಕರ್ಕೋದಿರ್ತದೆ ರೀ. ಹೊಸ್ಲಾದು ಎಲ್ಲ ತೊಳೆದಿಟ್ಕೊಂಡಿನಿ ರೀ ನಾಗಳೇ ಮೊದಲೇ ರೀ. ಆಮೇಲೆ ಇದನ್ನಷ್ಟು ಬಾಗಿಲ ಅಷ್ಟು ಕ್ಲೀನ್ ಮಾಡಿ ಈಗ ನೋಡಿರಿ ಮಾವಿನ ತೋರಣ, ಆಮೇಲೆ ಈಗೇನು ಫಸ್ಟ್ನೇದು ರಾಶಿ ಅಂದ್ರೆ ಬೆಳೆ ಬಂದದತ್ಲೆ ಅದನ್ನೆಲ್ಲ ಸುಲಗಾಯಿ, ಆಮೇಲೆ ಗೋಧಿ ಇದನ್ನ ರೀ, ಆಮೇಲೆ ಗಜ್ರಿ, ಬದ್ನೆಕಾಯಿ ರೀ, ಎಕ್ಕಿ ಇದನ್ನು ಹೀಗೆಲ್ಲ ಕೂಡಿನಿಲ್ರಿ. ಬೆಳ್ಳುಳ್ಳಿ ಉಳ್ಳಾಗಡ್ಡಿದ್ರಿ ಹೀಗೆಲ್ಲ ಕೂಡಿ ಬಾಗಿಲು ತೋರಣ ಮಾಡ್ಬೇಕಾಕತ್ರಿ. ಮೇನ್ ಮಾವಿನ ತೋರಣದ ಇರ್ತದೆ ರೀ. ಮಾವಿನ ತೋರಣ ನೋಡ್ರಿ ಎಷ್ಟು ಇದನ್ನ ಅನ್ಸತ್ತೆ ರೀ. ಒಂದು ಹಬ್ಬದ ರೀತಿ ಇದನ್ನ ಅನ್ಸತ್ತೆ ರೀ. ಮಾವಿನ ತೋರಣ ಕಟ್ಟಿದಂದ್ರೆ ಫ್ರೆಶ್ ಅನ್ಸತ್ತೆ ರೀ. ಮನ್ಯಾಗೂ ಏನು ಪಾಸಿಟಿವಿಟಿ ಇದನ್ನ ಅನ್ಸತ್ತೆ ರೀ ಅದು ಮಾವಿನ ತೋರಣಕ್ಕೆ. ಈಗೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ ಅದನ್ನ ಮಾಡತ್ತೇನೆ ರೀ. ಸಾಯಂಕಾಲನೇ ಇರ್ತದೆ ರೀ, ಮುಂಜಾನೆ ಕರ್ಕೊಂಗಿಲ್ಲ ರೀ ದೇವ್ರ ಮಾತ್ರ ರೀ ನಮ್ಮ ಕಡೆ ರೀ. ಸಾಯಂಕಾಲ ಕರ್ಕೋದಿರ್ತದೆ ರೀ. ಇಲ್ಲಿ ಮುಂದೆ ನಾ ಶೇರು ಮಾಡೇನಿ ರೀ ನಿಮ್ಗೆ ಶ್ರೀ ಯಾವ ರೀತಿ ದೇವ್ರಾಗ ಕರ್ಕೊಂಡಾನ ಅನ್ನೋದು. ಉಳ್ಳಾಗಡ್ಡಿ ತರು ಏನಿರ್ತೈತಲ್ಲ ರೀ, ಆ ಉಳ್ಳಾಗಡ್ಡಿ ತರುಲೇ ಅಂದ್ರೆ ಹಿಂಗೆ ಊಟದ ತಾಟು ಬಾರಿಸಿ ದೇವ್ರು ತಿಂಡ್ರಿ ಅನ್ಕೋತೀನಿಲ್ಲ ರೀ. ದೇವ್ರಾಗ ಕರ್ಕೋದಿರ್ತದೆ ರೀ. ಉಳ್ಳಾಗಡ್ಡಿ ತರೋದು ನನಗೆ ಸಿಗೋಲಾಗಿದ್ರೆ ನಾನು ಏನು ಮಾಡೈತೆ ರೀ ಗಜ್ರಿದು ಇದನ್ನ ಮಾಡೇನಿ ರೀ ನಾನು. ನೋಡಿ ಇಲ್ಲಿ ಮುಂದೆ ನಾ ವಿಡಿಯೋ ಅದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ರೀ. ನೋಡ್ರಿ ಮಾವಿನ ತೋರಣ ರೆಡಿ ಆಗೈತೆ ರೀ. ಈ ತೋರಣನ ನೋಡ್ರಿ ಬಾಗಿಲಿಗೆ ಕಟ್ಟಿ ಅದನ್ನು ಪೂಜೆ ಮಾಡಿ ಆಮೇಲೆ ಅದಕ್ಕೆಲ್ಲ ಉದ್ದಿನ ಕಡ್ಡಿ ಅದು ಬೆಳಗ್ಗೆನೆಲ್ಲ ರೀ ದೇವ್ರಾಗ ಕರ್ಕೋದಿರ್ತದೆ ರೀ. ನಮ್ಮ ಕಡೆ ಈ ರೀತಿ ಐತೆ ರೀ. ನಿಮ್ಮ ಕಡೆ ಐತನ್ನು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲರಿಗೆ ಇದು ಗೊತ್ತಾಯ್ತು ಅಂತ ಅನ್ಬೋದು ರೀ. ವಿಡಿಯೋಗಳದು ಎಲ್ಲರಿಗೆ ಹೆಂಗೆ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಮರಿಬೇಡ್ರಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹೊಸವಾಗಿ ಯಾರ್ಯಾರು ನೋಡಾಕತ್ರೂ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂದ್ರೆ ಸೈಡಿಗೆ ಇರೋ ಗಂಟೆ ಬಟನ್ನು ಪ್ರೆಸ್ ಮಾಡಿರಿ. ಅಂದ್ರೆ ನಾ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾನಲ್ಲ ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತದೆ ರೀ.